ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹಳ ಕಮೆಂಟಲ್ಲಿ ಇದ್ದೇ ಒಂದು ಕಾನ್ಸೆಪ್ಟನ್ನ ಮಾಡಿ 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 ಅಂತ ಹೇಳಿ ಕೆಲವೊಂದಷ್ಟು ಜನ ಹೇಳ್ತಾನೆ ಇದ್ರೆ ನಾನು ಮಾಡ್ತಾನೆ ಇರಲಿಲ್ಲ. ಬಟ್ ಕಮೆಂಟ್ ಓದಿದ್ದೀನಿ ಆಯಿತಾ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿಬಿಟ್ಟಿರ್ತೀರ. ನಿಮ್ಮಿಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶ ಏನಾದರೂ ಆಗಿದ್ದರೆ, ನಿಮ್ಮಿಬ್ಬರ ಸಂಬಂಧ ಮುಂಚೆ ಇರುವ ರೀತಿ ಈಗಿಲ್ಲ, ಆ ಮೂರನೇ ವ್ಯಕ್ತಿ ಬಂದ ಮೇಲೆ ನಮ್ಮಿಬ್ಬರ ಸಂಬಂಧ ಬಹಳಷ್ಟು ಹಾಳಾಗ್ತಾ ಇದೆ, ಅಥವಾ ನಿಮ್ಮಿಬ್ಬರ ಸಂಬಂಧ ಮುಂಚಿಂದನೂ ಬಹಳಷ್ಟು ವರ್ಷಗಳಿಂದ ಇತ್ತು, ಈಗ ಆ ಮೂರನೇ ವ್ಯಕ್ತಿ ಬಂದ ಮೇಲೆ ಸಂಪೂರ್ಣವಾಗಿ ಕಟ್ ಆಫ್ ಆಗಿದೆ ಅನ್ನುವಂಥವ್ರಿಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮೂರನೇ ವ್ಯಕ್ತಿ ಅಂದ ಕೂಡಲೇ ನಿಮ್ಮಿಬ್ಬರ ಪರ್ಸನ್ ನಡುವೆ ಮತ್ತೊಬ್ಬರು ಬಂದಿರುವಂಥದ್ದಾಗಿರ್ಬೋದು, ಅಥವಾ ಮೂರನೇ ವ್ಯಕ್ತಿ ಅಂದ ಕೂಡಲೇ ನಿಮ್ಮ ಮನೆಯಲ್ಲಿ ಅತ್ತೆ, ಅಮ್ಮ, ಅಪ್ಪ, ಯಾರೆಲ್ಲ ಇರ್ತಾರಲ್ಲ, ಮೂರನೇ ವ್ಯಕ್ತಿಗಳ ಬಹಳಷ್ಟು ತೊಂದರೆಗಳು ಅಂಥವ್ರು ಕೂಡ ಆಗಿರಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು, ಅಥವಾ ಥರ್ಡ್ ಪಾರ್ಟಿ ಗೊತ್ತಿದ್ರೆ ಅವ್ರ ಹೆಸರನ್ನು ಕೂಡ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ. ಅಂದರೆ ಬಹುಶಃ ನಿಮ್ಮಿಬ್ಬರ ನಡುವೆ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿ ನೀವಿಬ್ಬರು ತುಂಬ ದೂರ ಆಗಿರ್ತೀರಿ. ಹಾಗೆ ನಿಮ್ಮಿಬ್ಬರ ನಡುವೆ ಮೂರನೇ ವ್ಯಕ್ತಿ ಆಗಿದ್ದರೆ ಅವರಿಬ್ಬರ ಸಂದರ್ಭಗಳು ಹೇಗಿದೆ, ಸಿಚುವೇಶನ್ಸ್ ಹೇಗಿದೆ, ಆ ಮೂರನೇ ವ್ಯಕ್ತಿ ಪ್ರವೇಶ ಆಗಿದ್ದರೆ ಅವ್ರು ದೂರ ಆಗ್ತಾರಾ ಅಥವಾ ಇಲ್ವಾ, ಇನ್ನೂ ಕೂಡ ಅದು ಲ್ಯಾಗ್ ಆಗುತ್ತೆ, ಅಥವಾ ನೀವೇ ಮೂವ್ ಆನ್ ಆಗಬೇಕಾ, ಇವರಿಬ್ಬರು ದೂರ ಆಗ್ತಾರೆ ಅಂತ ಹೇಳಿ ವೇಟ್ ಮಾಡೋದು ತಪ್ಪಾ, ಅದು ಎಲ್ಲ ಡೌಟ್ಸಿಗೂ ಇವತ್ತಿನ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಐಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ನೀವು ನೋಡಬೇಕಾಗತ್ತೆ. ನಿಮ್ಮಿಬ್ಬರ ಸಂಬಂಧದ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶ ಆಗಿದ್ರೆ ಆ ವ್ಯಕ್ತಿ ದೂರ ಆಗ್ತಾರಾ ಅಥವಾ ಇಲ್ವಾ, ಅವರಿಬ್ಬರ ಸಿಚುವೇಶನ್ ಹೇಗಿದೆ, ನಿಮ್ಮ ಪರ್ಸನ್ನ ಮನಸ್ಥಿತಿ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬರ್ತಿದೆ, ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ, ಏಸ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, 6 ಆಫ್ ವಾಂಡ್ಸ್ ಬರ್ತಾ ಇದೆ, ಸ್ಟ್ರೆಂತ್ ಬರ್ತಾ ಇದೆ, 8 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಎಸ್, ಮೇಜರ್ ಆಗಿ ನಾನು ಒಂದು ಕಾರ್ಡ್ ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಿಮ್ಮಿಬ್ಬರ ನಡುವೆ ಆ ಮೂರನೇ ವ್ಯಕ್ತಿಯ ಪ್ರವೇಶ ಏನಾಗಿದೆಯಲ್ಲ ಅದನ್ನು ಬಿಡಬೇಕು ಅನ್ನುವಂತಹ ಯೋಚನೆಯಲ್ಲಿ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ವೈಫ್ ಆಗಿರಬಹುದು, ಅಥವಾ ನಿಮ್ಮ ಪಾರ್ಟ್ನರ್ ಯಾರಾದರೂ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಲವ್ವಲ್ಲಿ ಇರ್ಬೋದು, ಏನೇ ಇರಬಹುದು, ಬಿಡಬೇಕು ಅನ್ನುವಂತಹ ಮೈಂಡ್ ಸೆಟ್ ಇದೆ. ಬಟ್ ಆದರೆ ನೀವೇನು ಮಾಡ್ತೀರಾ ಗೊತ್ತಾ, ಬರೀ ಅದೇ ವಿಚಾರ, ಹಳೆ ವಿಚಾರಗಳನ್ನು ಮೆಲ್ಕು ಹಾಕುವಂಥದ್ದು, ಅಥವಾ ಯಾವ ರೀತಿ ಇದನ್ನು ತಗೊಂಡು ಹೋಗಬೇಕು ಅನ್ನುವಂಥ ಕನ್ಫ್ಯೂಷನ್ ಸ್ಟೇಟಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಬಟ್ ಎರಡೂ ಬೇಕು, ಈ 2 ವ್ಯಕ್ತಿಗಳು ಬೇಕು, ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬಟ್ ಆದರೆ ಆ ಥರ್ಡ್ ಪಾರ್ಟಿ ಬೇಕು ಅನ್ನೋದಕ್ಕೋಸ್ಕರ ಈ ಹಿಂದೆ ಬಹಳಷ್ಟು ನಿಮ್ಮ ಇಬ್ಬರ ನಡುವೆ ಬಹಳಷ್ಟು ಕಿರಿಕಿರಿ ಆಗಿರೋದು ಇದೆ. ನಿಮ್ಮ ಮಾತಿಗೆ ತಡೆದು ಅವರು ಏನಿದೆಯಲ್ಲ ಒಂದಷ್ಟು ಅವಾಯ್ಡ್ ಮಾಡಿ ಅವರು ಕೂಡ ಏನು ಥರ್ಡ್ ಪಾರ್ಟಿ ಒಟ್ಟಿಗೆ ಚೆನ್ನಾಗಿದ್ದು ಇದೆ. ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದು, ನಿಮ್ಮ ಫೋನ್ಗಳನ್ನು ಬ್ಲಾಕ್ ಮಾಡುವಂಥದ್ದು, ಈ ರೀತಿ ಎಲ್ಲ ಇದೆ. ಬಟ್ ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಅವರು ಇದು ಅಂದರೆ ನೋಡಿ, ಸ್ಟಾರ್ಟಿಂಗಲ್ಲಿ ಆ ಥರ್ಡ್ ಪಾರ್ಟಿ ಇರುವಾಗ ಬಹಳಷ್ಟು ಖುಷಿ ಇರ್ತಿತ್ತು. ಬಟ್ ಆದರೆ ಈಗ ಅವ್ರಿಗೆ ಒಂದಷ್ಟು ಗೋಜುಗಳಾಗ್ತಿದೆ. ಇಲ್ಲಿ ಇನ್ನೊಂದು ಹೇಳ್ತೀನಿ, ನೀವು ಟ್ರಿಗರ್ ಮಾಡಿದಾಗ ಮತ್ತು ಕೂಡ ಅವರ ಮೈಂಡ್ ಅವ್ರ ಕಡೆನೇ ಹೋಗ್ತಾ ಇದೆ, ಆ ಥರ್ಡ್ ಪಾರ್ಟಿ ಹತ್ರನೇ ಇವರ ಮೈಂಡ್ ಹೋಗ್ತಾ ಇದೆ ಅಂತ ಹೇಳಬಹುದು. ಹಾಗೆ ಇಲ್ಲಿ ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ಅವರು ಒಂದು ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ತಾರೆ, ಒಳ್ಳೆಯ ಆ್ಯಕ್ಷನ್ ತಗೊಳ್ತಾರೆ. ಅಂದರೆ ನಿಮ್ಮ ಹೊಸದಾಗಿ ಯೋಚನೆ ಮಾಡ್ತಾರೆ, ಈ ಸಂಬಂಧ ಬೇಕು ಅನ್ನುವಂತಹ ವಿಚಾರಕ್ಕೆ ಅವರ ಮೈಂಡ್ ಬರುವಂತಹ ಸಾಧ್ಯತೆ ಇದೆ. ಬಹುಶಃ ಈಗ ಹುಣ್ಣಿಮೆ ಆಗಿದೆ, ನೀವೇನೆಲ್ಲ ಪ್ರಾರ್ಥನೆಗಳನ್ನು ಮಾಡ್ಕೊಂಡಿರ್ಬೋದು, ಅಥವಾ ಅಫರ್ಮೇಷನ್ಸ್ಗಳನ್ನು ಕಳ್ಕೊಂಡಿರಬಹುದು. ಸೊ ಈಗ ಥರ್ಡ್ ಪಾರ್ಟಿ ಒಟ್ಟಿಗೆ ಒಂದಷ್ಟು ಯಾಕೋ ಅದು ಇರುಸುಮುರುಸಾಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಬದಲಾಗುವಂತಹ ಸಾಧ್ಯತೆ ಇದೆ. ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬೇರೆ ರೀತಿಯಲ್ಲಿ ಯೋಚನೆ ಕೂಡ ಮಾಡೋದಕ್ಕೆ ಹೋಗ್ತಾರೆ. ಹಾಗೆ ಇಲ್ಲಿ ನಿಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡುವಂಥದ್ದು ಕೂಡ ಇದೆ.
ಒಂದು ಬೇರೆ ರೀತಿಯಲ್ಲಿ ಇವರು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಹಿಂದೆ ಜಗಳಗಳೇ ಆಡ್ತಾ ಇರ್ಬೋದು, ಬಟ್ ಆದರೆ ಈಗ ನಿಮ್ಮನ್ನು ಮನಸ್ಸು ಒಲಿಸುವಂಥದ್ದು, ಅಥವಾ ನನಗೆ ಯಾಕೋ ಥರ್ಡ್ ಪಾರ್ಟಿ ಬೇಡ, ಅಥವಾ ಥರ್ಡ್ ಪಾರ್ಟಿ ಮಾತುಗಳು ಜಾಸ್ತಿ ನಾನು ಕಿವಿ ಕೊಡಬಾರ್ದು ಅನ್ನುವಂತಹ ಒಂದು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ತಾರೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ಅವರ ಯೋಚನೆಗಳು ಕೂಡ ನಿಮ್ಮತ್ತಕ್ಕೆ ಬರುವಂತಹ ಸಾಧ್ಯತೆ ಇದೆ. ಆಬ್ವಿಯಸ್ಲಿ ಈಗಲೂ ಕೂಡ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾನೂ ಇದ್ದಾರೆ ಅಂತಾನೆ ತೋರಿಸ್ತಾ ಇದೆ. ಏಕೆಂದರೆ ಈ ಹಿಂದೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಯಾವ ರೀತಿ ಯೋಚನೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನೀವು ತುಂಬ ಕಿರಿಕಿರಿ ಮಾಡುವಂಥದ್ದು ಅಥವಾ ನಿಮ್ಮಿಂದ ದೂರ ಹೋಗುವಂಥದ್ದು, ಇದೆಲ್ಲನೂ ಕೂಡ ಯೋಚನೆ ಮಾಡಿದರು. ಬಟ್ ಆದರೆ ಈಗ ಹೊಸ ರೀತಿಯಲ್ಲಿ, ಅಂದರೆ ಈ ಸಂಬಂಧನ ನಾನು ಉಳಿಸ್ಕೊಳ್ಬೇಕು ಅನ್ನುವಂತಹ ತೀರ್ಮಾನದಲ್ಲಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಥರ ಒಂದು ಏನು ಸಿಚುವೇಶನ್ ಇತ್ತಲ್ಲ ನಿಮ್ಮಿಬ್ಬರು ನಡುವೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಏನು ಸ್ಟ್ರಾಂಗಾಗಿ ನಡೀತಾ ಇತ್ತಲ್ಲ, ಅಥವಾ ಥರ್ಡ್ ಪಾರ್ಟಿನೇ ಇವ್ರನ್ನ ಅವಾಯ್ಡ್ ಮಾಡುವಂಥದ್ದು, ಇವರೇ ಬೇಡ ಅಂತ ಹೇಳಿ ಒಂದು ದೃಢ ನಿರ್ಧಾರ ತಗೊಂಡು ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸುತ್ತೆ. ಆಬ್ವಿಯಸ್ಲಿ ಅವರು ನಿಮ್ಮ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಬಹಳಷ್ಟು ಥಿಂಕ್ ಮಾಡ್ತಾ ಇದ್ದಾರೆ ಅಂತಲೇ ನಾನು ಹೇಳ್ಬೋದು. ಹಾಗೆ ಇಲ್ಲಿ 6 ಆಫ್ ವಾಂಡ್ಸ್ ಬಂದ ನಂತರ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಅವರು ನಿಮ್ಮನ್ನು ಬಹಳಷ್ಟು ಈ ಹಿಂದೆನೂ ಕೂಡ ಬೇರೆ ರೀತಿ ಮೈಂಡನ್ನ ಡೈವರ್ಟ್ ಮಾಡೋದಕ್ಕೆ ನೋಡಿದರೆ, ಅಂದರೆ ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆಗೆ ಇದ್ದಾರೆ, ನನ್ನನ್ನು ಬಿಡಲ್ಲ, ನನಗೆ ನೀನು ಬೇಕು ಅನ್ನುವ ರೀತಿಯಲ್ಲಿ ಹೇಳಿದ್ದಾರೆ. ಬಟ್ ಆದರೆ ನೀವೇನು ಥಿಂಕ್ ಮಾಡಿದ್ರಿ, ಅವ್ರು ಹೇಳೋದೆಲ್ಲ ಫ್ಲರ್ಟ್ ಅನ್ನುವಂತಹ ರೀತಿಯಲ್ಲಿ. ಹಾಗೆ ಈ ಮನುಷ್ಯನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಮನುಷ್ಯಳೋ ಯಾರನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೂ ಗೊತ್ತಿಲ್ಲ. ಬಟ್ ಆದರೆ ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿಮ್ಮನ್ನು ಹೇಗೆ ಮ್ಯಾನಿಪುಲೇಷನ್ ಮಾಡಬೇಕು, ನಿಮ್ಮನ್ನು ಹೇಗೆ ಡೈವರ್ಟ್ ಮಾಡಬೇಕು, ಯಾವ ರೀತಿ ಮನಸ್ಸು ಒಲಿಸ್ಬೇಕು, ಇದು ಎಲ್ಲನೂ ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕುಗ್ಗಿ ಮಾನಸಿಕವಾಗಿ ನೊಂದಿದ್ದು ಅತ್ತಿದ್ದು ಎಲ್ಲನೂ ನೀವಾಗಿರ್ಬೋದು. ಬಟ್ ಆದರೆ ಈ ವ್ಯಕ್ತಿ ಯಾವುದೇ ರೀತಿ ಇಲ್ಲ. ಈ ವ್ಯಕ್ತಿ ಹೌದು, ಇತ್ತೀಚೆಗೆ ಅವ್ರಿಗೆ ಮೈಂಡ್ ಡೈವರ್ಟ್ ಆಗಿ ನಿಮ್ಮ ಕಡೆ ಗಮನ, ನಿಮ್ಮ ಕಡೆ ಬರಬೇಕು, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು, ಫೋನಲ್ಲಿ ಮಾತಾಡಬೇಕು, ಅಲ್ಲಿ ಇನ್ನೇನೋ ಕ್ಲಾಶಸ್ ಆಗಿರಬಹುದು, ಇನ್ನೊಂದಾಗಿರ್ಬೋದು. ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳ ಬೇಗ ಬಿಟ್ಟೋಗುವಂತಹ ಸಂಬಂಧಗಳಲ್ಲ ಇದು. ನಿಮ್ಮಿಬ್ಬರ ನಡುವೆ ಥರ್ಡ್ ಪಾರ್ಟಿ ಬಂದಿರ್ಬೋದು, ಏನೇ ಬಂದಿರ್ಬೋದು, ಅಷ್ಟು ಈಸಿಯಾಗಲ್ಲ. ಈ ಸಂಬಂಧದಲ್ಲಿ ನಿಮ್ಮಿಬ್ಬರ ಟೈಮ್ ಕೂಡ ಇನ್ವೆಸ್ಟ್ ಇದೆ, ನೆನಪುಗಳು ಕೂಡ ಇನ್ವೆಸ್ಟ್ ಇದೆ. ಅದು ಒಂದು ರೀತಿಯಾದಂತಹ ಬಾಂಡಿಂಗ್ನ ಯಾರು ಅಷ್ಟು ಬೇಗ ಕಿತ್ತು ಹಾಕುವಂಥದ್ದಿಲ್ಲ. ಯಾವುದೋ ಒಂದು ಮೈಂಡ್ ಡೈವರ್ಟಿಗೋಸ್ಕರ ಅವರು ಆ ವ್ಯಕ್ತಿಯನ್ನು ಸಂಪರ್ಕಿಸ್ಬೋದು, ಕಾಂಟ್ಯಾಕ್ಟ್ ಮಾಡಿರ್ಬೋದು, ಏನೇ ಇರ್ಬೋದು. ಬಟ್ ಆದರೆ ಯಾವುದೇ ಕಾರಣಕ್ಕೂ ದೃಢವಾಗಿ ಅವ್ರ ಜೊತೆಗೆ ಇರಬೇಕು ಅನ್ನುವಂಥ ಯಾವ ಡಿಸಿಷನ್ನು ತೊಗೊಂಡಿಲ್ಲ. ಅದರಲ್ಲೂ ಇನ್ನು ಕೆಲವೇ 2 ತಿಂಗಳ ನಂತರ ಆ ವ್ಯಕ್ತಿಯ ಮೈಂಡಿಗಾಗಿರ್ಬೋದು, ಅಥವಾ ಆ ವ್ಯಕ್ತಿ ನಿಮಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂಥದ್ದು, ಮಾತನಾಡೋದಕ್ಕೆ ಬರಬೇಕು ಅನ್ನುವಂಥದ್ದು ಎಲ್ಲ ರೀತಿಯ ಆ್ಯಕ್ಷನ್ ಕೂಡ ಇವರು ತಗೊಳ್ತಾರೆ. ನಿಮ್ಮನ್ನು ಹ್ಯಾಂಡಲ್ ಮಾಡುವಂತಹ ಬಹಳ ಏನು ಬುದ್ಧಿವಂತಿಕೆ ಹಾಗೆ ಚಾಣಾಕ್ಷತೆ ಎರಡೂ ಕೂಡ ಈ ವ್ಯಕ್ತಿಗಿದೆ ಅಂತಲೇ ತೋರಿಸ್ತಾ ಇದೆ. ನೋಡೋಣ ಈಗ ಅವರ ನಿಮ್ಮ ಮನಸ್ಥಿತಿ ಹೇಗಿದೆ, ಅವರ ಮತ್ತು ನಿಮ್ಮ ಮನಸ್ಥಿತಿ ಹೇಗಿದೆ. ನ್ಯೂ ಲವ್ ಅಂತ ಹೇಳಿ ತೋರಿಸ್ತಾ ಇದೆ. ಎ ನ್ಯೂ ಪರ್ಸನ್ ಹ್ಯಾಸ್ ಸ್ಟೈರ್ಡ್ ಯುವರ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ಅಂತ ಹೇಳಿ. ಬಹುಶಃ ಇಲ್ಲಿ ಈ ವ್ಯಕ್ತಿ ಕೆಲವ್ರ ಲೈಫಲ್ಲಿ, ಓಕೆನಾ, ಕೆಲವ್ರ ಲೈಫಲ್ಲಿ ಈ ವ್ಯಕ್ತಿ ಮೋಸ ಮಾಡಿ ಹೋದ್ರು, ಏನೇ ಆಗಿರಬಹುದು, ಥರ್ಡ್ ಪಾರ್ಟಿ ಅವ್ರ ಲೈಫಲ್ಲಿ ಬಂದರು, ಏನೇ ಆಗಿರಬಹುದು. ಬಟ್ ನಿಮ್ಮ ಲೈಫಿಗೂ ಕೂಡ ಸಿಂಗಲ್ಸ್ ಆಗಿದ್ದರೆ ನಿಮ್ಮ ಲೈಫಿಗೂ ಕೂಡ ಒಬ್ಬ ವ್ಯಕ್ತಿಯ ಪ್ರವೇಶ ಆಗುವಂಥದ್ದಿದೆ ಅನ್ನೋದು ಕೂಡ ಯೂನಿವರ್ಸ್ ತಿಳಿಸ್ಕೊಡ್ತಾ ಇದೆ. ಹಾಗೆ ಇನ್ನು ಕೆಲವ್ರ ಲೈಫಲ್ಲಿ ಈ ವ್ಯಕ್ತಿ ವಾಪಸ್ ಬರ್ತಾ ಇದ್ದಾರೆ. 2 ತಿಂಗಳಲ್ಲಿ ಬಹಳಷ್ಟು ಹೊಸ ರೀತಿಯಲ್ಲಿ ಬದಲಾಗಿ ಬರ್ತಾರೆ. ಹೊಸ ರೀತಿಯಾಗಿ ಪ್ರೀತಿ ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮನ್ನು ಕೇರ್ ಮಾಡುವಂಥದ್ದಾಗಿರ್ಬೋದು. ಏಕೆಂದರೆ ಮಾಡಿರುವ ತಪ್ಪಿನ ಅರಿವುಗಳು ಎಲ್ಲನೂ ಕೂಡ ಪಶ್ಚಾತ್ತಾಪ ಈ ವ್ಯಕ್ತಿ ಪಡ್ತಾ ಇದ್ದಾರೆ. ಬಟ್ ಎಲ್ಲ ಸಂಪೂರ್ಣವಾದಂತಹ ಮನಸ್ಸು ನಿಮ್ಮ ಕಡೆಗಿದೆ ಅಂತ ಹೇಳಿ. ಇಲ್ಲಿ ಈ ವ್ಯಕ್ತಿ ಮತ್ತು ಥರ್ಡ್ ಪರ್ಸನ್ ನಡುವೆ ಏನು ನಡೀತಾ ಇದೆ, ಏನು ಸಿಚುವೇಶನ್ ನಡೀತಾ ಇದೆ ನೋಡೋಣ. ಈ ವ್ಯಕ್ತಿ ಮತ್ತು ಥರ್ಡ್ ಪರ್ಸನ್ ವಿಚಾರವಾಗಿ ಏನು ಸಿಚುವೇಶನ್ ನಡೀತಾ ಇದೆ. ದಿ ವರ್ಲ್ಡ್ ಕಾರ್ಡ್. ಬಹುಶಃ ಈ ಥರ್ಡ್ ಪಾರ್ಟಿ ಏನಿದ್ದಾರಲ್ಲ ಇವರಿಗೆ ಪ್ರಿಫರೆನ್ಸ್ ಕೊಡೋದು ಆಗಿರಬಹುದು, ಅಥವಾ ಇವರ ಫಿನಾನ್ಷಿಯಲಿ ಪ್ರಿಫರೆನ್ಸ್ ಕೊಡುವಂಥದ್ದು ಮಾಡಿರ್ಬೋದು, ಅಥವಾ ಇವ್ರ ರೀತಿಯೇ ಬೇರೆ ಎಲ್ಲರಿಗೂ ಕೂಡ ಟ್ರೀಟ್ ಮಾಡ್ತಿರುವಂಥದ್ದು ಇವರ ಗಮನಕ್ಕೆ ಬಿದ್ದಿದೆ.
ಬೇಗ ಪಾರಿಜಾತದ ಥರ ಪಾದರಸದ ಥರ ಬೇಗ ಟೈಮ್ ಬಂದಾಗ ಜಾರ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಈ ವ್ಯಕ್ತಿಗೆ ತಿಳಿತಾ ಇದೆ. ಆ ವ್ಯಕ್ತಿ ಅದೇ ಥರ ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಅವರು ಹೇಗೆ ಅಂತ ಹೇಳಿದ್ರೆ, ನೀವೇನು ಈ ವ್ಯಕ್ತಿಗೆ ಅಟೆನ್ಷನ್ ಕೊಡ್ತಿದ್ರಿ, ಹೀಗೆ ಇರಬೇಕು ಹಾಗೆ ಇರಬೇಕು, ಈ ವ್ಯಕ್ತಿಗೋಸ್ಕರ ಇಷ್ಟು ಟೈಮ್ ಇನ್ವೆಸ್ಟ್ ಮಾಡಬೇಕು, ಆ ಥರದ್ದೆಲ್ಲ ಕ್ಯಾರೆಕ್ಟರ್ ಇಲ್ಲ. ಅವ್ರು ಎಲ್ಲರನ್ನು ಹೇಗೆ ಟ್ರೀಟ್ ಮಾಡ್ತಾರೋ ಹಾಗೆ ಈ ವ್ಯಕ್ತಿಯನ್ನು ಟ್ರೀಟ್ ಮಾಡ್ತಾ ಇರೋದಿದ್ದು. ಸೊ ಈ ವ್ಯಕ್ತಿ ಒಂದಷ್ಟು ಕಂಪ್ಯಾರಿಸನ್ ಮಾಡ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ. ನನಗೆ ಯಾರು ಮಿಸ್ ಮಾಡ್ಕೊಳ್ತಾ ಇದ್ರು ನಾನು ಅಂಥವ್ರ ಜೊತೆಗಿಲ್ಲ, ಇಲ್ಲಿ ಬಂದು ನನ್ನನ್ನು ತುಂಬ ಚಿಕ್ಕವರಾಗಿ ನೋಡ್ತಾ ಇದ್ದಾರೆ ಅನ್ನುವಂತಹ ಗಮನನೂ ಕೂಡ ನಿಮ್ಮತ್ತಕ್ಕೆ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಸಿಂಗಲ್ಸ್ ಆಗಿ ಏನಾದರೂ ಉಳ್ಕೊಂಡಿದ್ರೆ ನೀವು ಆಬ್ವಿಯಸ್ಲಿ ಇದೇ 2 ತಿಂಗಳ ನಂತರ ಹೊಸ ಪ್ರೀತಿ ಒಂದು ಬರೋ ಅಂಥದ್ದಿದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು. ಸೊ ಹಾಗೆ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನಿಮ್ಮಿಬ್ಬರ ನಡುವೆ 3ನೇ ವ್ಯಕ್ತಿಯ ಪ್ರವೇಶ ಆಗಿದ್ರೆ ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ? ಅವರಿಬ್ಬರ ಸಿಚುವೇಶನ್ ಹೇಗಿದೆ? ನಿಮ್ಮ ಬಗ್ಗೆ ಆ ವ್ಯಕ್ತಿ ಥಿಂಕ್ ಮಾಡ್ತಿದ್ದಾರಾ, ಮಾಡ್ತಾ ಇಲ್ವಾ? ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಹಾಗೆ ಇದೊಂದು ಕ್ರಿಸ್ಟಲ್ ಲವ್ ಬ್ರೇಸ್ಲೆಟ್ ಅಂತಲೇ ಹೇಳ್ಬಹುದು. ಇದಕ್ಕೆ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್. ಇದು ಸಂಬಂಧಗಳು ಏನಾದರೂ ಬಹಳಷ್ಟು ವರ್ಷಗಳಿಂದ ತುಂಬ ಚೆನ್ನಾಗಿದ್ದು ದೂರ ಆಗಿದ್ದರೆ ಈ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಹಾಕೊಳ್ಳೋದ್ರಿಂದ ನಿಮ್ಮ ಸಂಬಂಧ ಅಂದರೆ ಆ ವ್ಯಕ್ತಿ ಮತ್ತು ನಿಮ್ಮ ಹೆಸರಲ್ಲಿ ಎನರ್ಜೈಸ್ ಮಾಡ್ಕೊಳ್ಳೋದ್ರಿಂದ ಆ ವ್ಯಕ್ತಿಯ ಮನಸ್ಸು ಮತ್ತೆ ನಿಮ್ಮತ್ತಕ್ಕೆ ವಾಲುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳಬಹುದು. ಸೊ ಇದು ಬೇಕು ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಡಿಸ್ಪ್ಲೇಯಲ್ಲಿ ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ ವಾಟ್ಸಪ್ ಮುಖಾಂತರ ಇದನ್ನು ನೀವು ಪೇ ಮಾಡಿ ಬುಕ್ ಮಾಡ್ಕೊಳ್ಬಹುದು. ಹಾಗೆ ನಿಮ್ಮ ಪರ್ಸನ್ಸ್ ನೇಮ್ಗಳನ್ನು ಕೂಡ ಕೊಡಬೇಕಾಗತ್ತೆ. ಇಲ್ಲಿ 9 ಆಫ್ ಕಪ್ಸ್ ಬಂದಿದೆ. ಈ ಪರ್ಸನ್ ಏನು ಅಂತ ಹೇಳಿದ್ರೆ ಆಪೋಸಿಟ್ ಪರ್ಸನ್ ಅಂದರೆ ಥರ್ಡ್ ಪಾರ್ಟಿಗೆ ಬಹಳಷ್ಟು ಅಟ್ರಾಕ್ಟಿವ್ ಆಗಿ ಇವರಿದ್ದಾರೆ. ಅಂದರೆ ಬಹಳಷ್ಟು ಆ ವ್ಯಕ್ತಿ ಥರ್ಡ್ ಪಾರ್ಟಿ ಏನಿದೆ ಆ ವ್ಯಕ್ತಿ ಇವರಿಗೆ ಬಹಳಷ್ಟು ಎಮೋಷನ್ಸ್ಗಳನ್ನ ಶೇರ್ ಮಾಡುವಂಥದ್ದು, ಅವ್ರ ಮನೆ ಫ್ಯಾಮಿಲಿ ವಿಚಾರಗಳನ್ನು ಶೇರ್ ಮಾಡುವಂಥದ್ದು, ಇವರು ಅವರಿಗೆ ಸಾಂತ್ವನಗಳು ಸಮಾಧಾನಗಳನ್ನು ಕೊಡುವಂಥದ್ದು, ಈ ರೀತಿ ಇದೆ. ಇನ್ನು ಕೆಲವ್ರ ಲೈಫಲ್ಲಿ ಬಹುಶಃ ಅವರವರ ವೈಫ್ ಅಥವಾ ಅವರವರ ಹಸ್ಬೆಂಡ್ ಅಥವಾ ಅವರ ವೈಯಕ್ತಿಕ ವಿಚಾರದಲ್ಲಿ ಅವ್ರು ಇನ್ನೇನೋ ಮದುವೆ ವಿಚಾರಕ್ಕೋ ಇನ್ನೊಂದಕ್ಕೋ ಹೋದಾಗ ಅವ್ರನ್ನ ಥರ್ಡ್ ಪಾರ್ಟಿಗಳನ್ನಾಗಿ ನೀವು ಮೈಂಡಲ್ಲಿ ಇಟ್ಕೊಂಡಿದ್ದೀರಿ ಅಂತಲೂ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಈಗ ನಿಮ್ಮ ವ್ಯಕ್ತಿ ಏನು ಅಂತ ಹೇಳಿದ್ರೆ ಒಂದಷ್ಟು ಅಟ್ರಾಕ್ಟಿವ್ ಪರ್ಸನ್ ಆಗಿರೋದ್ರಿಂದ ಯಾರನ್ನು ಬೇಕಾದರೂ ಕೂಡ ಬೇಗ ಮನಸ್ಸೆಳಿತಾರೆ ಅನ್ನುವಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ನೀವು ಏನಿದೆ ಒಂದಷ್ಟು ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು ಅಥವಾ ಈ ವ್ಯಕ್ತಿಯ ವಿಚಾರವಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರುವಂಥದ್ದು, ಹಾಗೆ ಈ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ಯೋಚನೆಗಳನ್ನು ಮಾಡ್ತಾ ಇರುವಂಥದ್ದು ಮಾಡ್ತಿದ್ದೀರಿ. ಆದರೆ ಹಾಗೆ ಇಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಗಿರೋದು ಗೊತ್ತಿದೆ ಅಥವಾ ಥರ್ಡ್ ಪಾರ್ಟಿಗೋಸ್ಕರ ಇವ್ರ ಪ್ರಿಫರೆನ್ಸ್ ಜಾಸ್ತಿ ಇರುವಂಥದ್ದು ತುಂಬ ಚೆನ್ನಾಗಿ ನೀವು ನೋಡ್ತಾ ಇದ್ದೀರಿ, ಎಲ್ಲನೂ ಇದೆ. ಬಟ್ ಆದರೂ ಕೂಡ ಆ ವ್ಯಕ್ತಿ ಬರ್ತಾರೇನೋ ಅನ್ನುವಂತಹ ಹೋಪಲ್ಲಿ ಈಗಲೂ ಕೂಡ ಆ ವ್ಯಕ್ತಿ ವಿಚಾರಕ್ಕೋಸ್ಕರ ಹಣಗಳನ್ನು ಕಳ್ಕೊಳ್ಳುವಂಥದ್ದು, ಹಣನ ಇನ್ವೆಸ್ಟ್ ಮಾಡ್ತಿರುವಂಥದ್ದು, ಹಾಗೆ ಈಗಲೂ ಕೂಡ ಒಂದು ಹೋಪ್ ಇಟ್ಕೊಳ್ಳುವಂಥದ್ದು, ಯಾವಾಗಾದರೂ ಈ ವ್ಯಕ್ತಿ ನನ್ನ ಲೈಫಿಗೆ ಬರಬಹುದೇನೋ ಅನ್ನುವಂಥ ಹೋಪ್ಗಳನ್ನು ಇಟ್ಕೊಳ್ಳೋದು, ಇದನ್ನೆಲ್ಲನೂ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಆದರೆ ನೀವಿನ್ನೂ ಕೂಡ ಈ ವ್ಯಕ್ತಿ ಎಷ್ಟೇ ಸುಳ್ಳು ಹೇಳ್ತಾ ಇದ್ರು, ಎಷ್ಟೇ ಮೋಸದ ಮಾತಾಡ್ತಿದ್ರು ಕೂಡ ಬೇಗ ನಂಬ್ತಿದ್ದೀರಿ. ನೀವು ಇನ್ನೂ ರೀಡ್ ಮಾಡಬೇಕು ಆ ವ್ಯಕ್ತಿಯನ್ನಾಗಿರ್ಬೋದು ಅಥವಾ ಆ ವ್ಯಕ್ತಿ ನಿಮ್ಗೆ ಅವಾಯ್ಡ್ ಮಾಡ್ತಾ ಇರೋದು, ಥರ್ಡ್ ಪಾರ್ಟಿ ವಿಚಾರ ಇರೋದು, ಇದೆಲ್ಲನೂ ಕೂಡ ಬಿಡ್ತಾ ಇದ್ದೀನಿ, ಅದು ನೀನು ನೋಡಿರೋದೇ ಸುಳ್ಳು ಅಲ್ಲ, ಇದೆಲ್ಲ ಏನು ಮ್ಯಾನಿಪುಲೇಷನ್ ಮಾಡ್ತಿದ್ದಾರಲ್ಲ ಅದನ್ನು ಇಮಿಡಿಯೇಟಾಗಿ ನಂಬಿಬಿಡ್ತೀರಿ. ಬಟ್ ಆದರೆ ನಿಮ್ಮ ಗಟ್ ಫೀಲ್ ಹೇಳ್ತಾ ಇದೆ, ನಿಮ್ಮ ಮನಸ್ಸು ನಿಮಗೆ ಹೇಳ್ತಾ ಇದೆ, ನಿಮಗೆ ಪಾಠ ಮಾಡ್ತಾ ಇದೆ. ಅದು ಇಲ್ಲಿ ನೀನೇನೋ ಮೋಸ ಹೋಗ್ತಿದೆಯಾ ಅನ್ನುವಂತಹ ಒಂದು ಕ್ಲೂ ಪ್ರತಿ ಬಾರಿ ನಿಮಗೆ ಯೂನಿವರ್ಸ್ ಕೊಡ್ತಾನೇ ಇದೆ. ಅಲ್ಲಿ ಥರ್ಡ್ ಪಾರ್ಟಿ ಒಟ್ಟಿಗೆ ಇವರೇನಾದರೂ ದೂರ ಆಗಿದ್ದಾರೆ ಅಂತ ನಾನು ನೋಡೋದಕ್ಕೆ ಹೋದರೆ ಇಲ್ಲ, ಇಲ್ಲಿ ಆರಾಮಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಹೊರಗಡೆ ಸುತ್ತಾಡುವಂಥದ್ದು ಅಥವಾ ಅವ್ರ ಫ್ಯಾಮಿಲಿ ಜೊತೆ ಇನ್ನೂ ಮಿಂಗಲ್ ಆಗುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಥರ್ಡ್ ಪಾರ್ಟಿಗೂ ಇವ್ರಿಗೂ ಇಲ್ಲಿ ಥರ್ಡ್ ಪಾರ್ಟಿ ಇವರ ನೋವುಗಳಿಗೆ ಕಣ್ಣು ಒರೆಸುವಂತಹ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಅಥವಾ ಅವರು ಇವ್ರ ಕಣ್ಣು ಒರೆಸುವಂಥ ಕಾರ್ಯಕ್ರಮ
ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಈ ರೀತಿ ಎಲ್ಲನೂ ಕೂಡ ಮಾಡ್ತಾ ಇರೋದ್ರಿಂದ ಒಂದಷ್ಟು ನಿಮ್ಗೆ ಏನಾಗ್ತಾ ಇದೆ, ಮೈಂಡ್ ಡೈವರ್ಟ್ ಆಗುವಂಥದ್ದು, ಇನ್ನೂ ಕೂಡ ಆ ತವಕನ ಅದನ್ನೆಲ್ಲ ಕೇಳಿದ ತಕ್ಷಣ ಅಥವಾ ಅದನ್ನೆಲ್ಲ ನೋಡಿದ ತಕ್ಷಣನೇ ಅದನ್ನು ನಿಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇನ್ನೂ ಕೂಡ ಇವ್ರ ಬಗ್ಗೆನೇ ಹೋಪ್ ಇಟ್ಕೊಂಡು ವೇಟ್ ಮಾಡ್ತಾ ಇದ್ದೀರಿ. ಬಟ್ ಆದರೆ ನೀವು ಕಲಿಯೋದು, ಈ ವ್ಯಕ್ತಿಯನ್ನು ಓದೋದು ತುಂಬಾ ಇದೆ ಅಂತಲೇ ಹೇಳಬಹುದು. ಸೊ ಹಾಗೆ ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ಸಂಬಂಧದಲ್ಲಿ ಎಲ್ಲ ರೀತಿಯ ಅವಮಾನಗಳಾಗಿರ್ಬಹುದು, ನೋವುಗಳಾಗಿರ್ಬಹುದು ಅನುಭವಿಸೇ ಬರ್ತಾ ಇದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಸೊ ಈಗ ನೀವು ಯಾವ ಧೈರ್ಯಕ್ಕೆ ಹೋಗ್ತೀರಿ ಅಂತ ಹೇಳಿದ್ರೆ, ಈ ವ್ಯಕ್ತಿ ಇಲ್ಲದೆ ಇದ್ರೂ ಕೂಡ ನಾನು ಜೀವನ ಮಾಡಬಲ್ಲೆ ಅನ್ನುವಂತಹ ಧೈರ್ಯಕ್ಕೆ ಹೋಗ್ತಾ ಇದ್ದೀರಿ. ನೀವು ನಿಮ್ಮ ಟೈಮ್ಗಳನ್ನು ಎಷ್ಟೆಲ್ಲ ಕಳ್ಕೊಳ್ತಾ ಇದ್ದೀರಿ, ಆದರೆ ಆ ವ್ಯಕ್ತಿ ಯಾವತ್ತಾದರೂ ಅವ್ರ ಟೈಮ್ ಆಗಿರಲಿ, ಅವ್ರ ಲೈಫ್ ಸ್ಟೈಲ್ ಆಗಿರಲಿ ಬದಲಾಯಿಸ್ತಾ ಇದ್ದಾರಾ? ನೋ ವೇ. ನೀವೇನು ಮಾಡ್ತಾ ಇದ್ದೀರಿ ಇಲ್ಲಿ? ಬಹಳಷ್ಟು ಡಿಪ್ರೆಷನ್ಗೆ ಹೋಗುವಂಥದ್ದು, ಇವ್ರ ಬಗ್ಗೆ ಏನೇ ಚಿಂತೆ ಮಾಡುವಂಥದ್ದು, ಈ ರೀತಿ ಎಲ್ಲ ಬಹಳಷ್ಟು ಅವಮಾನಗಳಾಗಿದೆ ನಿಮ್ಗಾಗಲಿ. ನೀವು ಯಾರನ್ನೇ ಇವ್ರ ಜೊತೆಗೆ ಮಾತಾಡೋದಕ್ಕೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅವಮಾನಗಳನ್ನು ಮಾಡಿ ಮಾಡಿ ನಿಮಗೆ ಬಹಳಷ್ಟು ಹರ್ಟ್ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ನಿಮ್ಮ ಮೈಂಡ್ನಲ್ಲಿ ಈ ವ್ಯಕ್ತಿ ಬರಬಹುದೇನೋ ಅಂತ ಹೇಳಿ. ಬಟ್ ಆದರೆ ಈ ಹಿಂದೆ ಮಾಡಿದಂತಹ ನೋವುಗಳಿಂದ ಈಗ ಚೇತರಿಸ್ಕೊಂಡು ನೀವು ದಡ ಮುಟ್ಟಿದ್ದೀರಿ ಅಂತ ಹೇಳುತ್ತೆ ನಾನು ನೋಡಬಹುದು. ಈ ರೀಡಿಂಗಲ್ಲಿ ತೆರಳ್ತಾ ಇದ್ದೀರಿ, ಈ ನೋವಿಂದ ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿ. ಅಂದರೆ ಬಹಳಷ್ಟು ನೋವುಗಳು ಏನಾಗಬೇಕಾಗಿತ್ತು ಈಗ ಕಳೆದೋಯ್ತು, ನೀವು ಒಂದಷ್ಟು ಒಳ್ಳೆಯ ಸಮಯದ ಕಡೆಗೆ ನೀವು ಹೋಗ್ತಾ ಇದ್ದೀರಿ ಅಂತೇಳಿ. ಅದ್ರ ಜೊತೆಯಲ್ಲೇ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಂಡಿಪೆಂಡೆಂಟ್, ಅಂದರೆ ನೀವು ಈ ವ್ಯಕ್ತಿ ನೆಕ್ಸ್ಟ್ ಏನೇ ಕತೆ ಕಾದಂಬರಿಗಳು ಹೇಳಿದ್ರು ಕೂಡ ನಮ್ಮದೇ ಇರುವಂತಹ ಸ್ಥಿತಿಗೆ ಹೋಗ್ತೀರಿ. ಇವರನ್ನ ಯಾವ ರೀತಿ ಇಡಬೇಕು ಅನ್ನುವಂತಹ ಒಳ್ಳೆಯ ಪಾಠಗಳನ್ನು ಈಗಲೂ ಕೂಡ ಕಲ್ತಿದ್ದೀರಿ. ಆದರೂ ಕೂಡ ಎಲ್ಲ ಧೈರ್ಯಗಳು ಈ ರೀಡಿಂಗ್ ನೋಡ್ತಾ ಇದ್ದಾಗ ಆಗಿರ್ಬೋದು, ಅಥವಾ ರೀಡಿಂಗ್ಸ್ಗಳನ್ನು ನೀವೇ ಪರ್ಸ್ನಲ್ ಆಗಿ ತೊಗೊಂಡಾಗ ಆಗಿರಬಹುದು, ಏನೇ ಇರಬಹುದು, ಅದನ್ನೆಲ್ಲ ಮಾಡ್ತೀರಿ. ಬಟ್ ಆದರೆ ಇನ್ನೂ ಒಂದು ಟೈಮ್ನಲ್ಲಿ ನಿಮ್ಮ ಮನಸ್ಸನ್ನು ಹತೋಟಿ ತಗೊಳ್ಳೋದಕ್ಕೆ ಬರ್ತಾ ಇಲ್ಲ. ಈಗ ನಿಮ್ಮ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ತಾ ಇರೋದು, ಆ ರಿಲ್ಯಾಕ್ಸೇಷನ್ನು ಇಲ್ಲ, ಸಮಾಧಾನನೂ ಇಲ್ಲ. ಎಲ್ಲಿ ಯಾರು ಮಾತಾಡಿದ್ರು, ನನಗಿಲ್ಲಿ ಪೇಜ್ ಬಂದಿರೋದ್ರಿಂದ ಈಗಲೂ ಕೂಡ ನೋಡಿ ಆ ವ್ಯಕ್ತಿ ತುಂಬ ಖುಷಿಯಾಗಿದ್ದಾರೆ ಅವ್ರ ಲೈಫಲ್ಲಿ. ಅವ್ರು ಏನು ಗೊತ್ತಾ, ನಿಮಗೆ ಈ ಹಿಂದೆ ಮಾಡಿದಂಥದ್ದೇ ತಪ್ಪುಗಳು ಯಾವುವು ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ಬಹಳಷ್ಟು ಕೇಳುವಂಥದ್ದು, ನಿಮ್ಮ ಬಗ್ಗೆನೇ ಕೇರ್ ಮಾಡುವಂಥದ್ದು, ನಿಮ್ಮ ಊಟದ ಬಗ್ಗೆ ಕೇಳುವಂಥದ್ದು, ನಿಮ್ಮ ಡ್ರೆಸ್ ಸೆನ್ಸ್ ಬಗ್ಗೆ ಕೇಳುವಂಥದ್ದು, ನಿಮಗೆ ಗಿಫ್ಟ್ಗಳು ಕೊಡುವಂಥದ್ದು, ಈ ರೀತಿ ಎಲ್ಲ ಮಾಡಿ 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 ಏನಾಗಿದ್ದಾರೆ, ನಿಮ್ಮ ನಿಮ್ಮ ಲೈಫಲ್ಲಿ ನೀವು ಸಿಂಗಲ್ ಅಥವಾ ನನಗೆ ಕೇರ್ ಮಾಡೋರು ಯಾರೂ ಇಲ್ಲ, ಈಗ ಯಾವುದೋ ಒಂದು ಜೀವ ಬಂತು ಅಂತ ಹೇಳಿ ನೀವೇನು ಅಂದ್ಕೊಂಡಿದ್ರಲ್ಲ, ಸೊ ಅದನ್ನು ಈಗ ಈ ವ್ಯಕ್ತಿ ಈ ರೀತಿ ಚೇಂಜ್ ಆದಾಗ ನನಗೆ ಇವ್ರ ಲೈಫಲ್ಲಿ ಯಾವ ಸ್ಥಾನನೂ ಇಲ್ವಾ ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು ಯೋಚನೆಗಳನ್ನು ಮಾಡ್ತಾನೇ ಇದ್ದೀರಿ. ಈಗಲೂ ಕೂಡ ನೆಮ್ಮದಿ ಇಲ್ಲ. ಈ ಹಿಂದೆ ಅವ್ರು ಕೊಟ್ಟಿದಂತಹ ಬಾಂಡಿಂಗ್, ಪ್ರಾಮಿಸ್, ಅವ್ರ ನೆನಪುಗಳು ಈಗಲೂ ಕೂಡ ನೀವು ರಾತ್ರಿ ಮಲಗುವಾಗ ಬಹಳಷ್ಟು ಕಾಡುವಂಥದ್ದು, ಭಯ ಕಾಡುವಂಥದ್ದು, ನಿದ್ದೆ ಇಲ್ದಿರುವಂಥದ್ದು, ಪ್ರತಿ ಬಾರಿ ಅದೇ ಯೋಚನೆ ಮಾಡಿ 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 ಸರಿಯಾಗಿ ನಿದ್ದೆ ಕೂಡ ಮಾಡ್ತಾ ಇಲ್ಲ. ನಿಮ್ಮನ್ನೇ ನೀವು ಬರ್ನ್ಔಟ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ, ನಿಮ್ಮನ್ನು ನೀವು ಆ ನೆನಪುಗಳಿಂದ ಒಂದಷ್ಟು ಗೆದ್ಲುಳದಂತೆ ನಿಮಗೆ ಆ ನೆನಪುಗಳು ಕಾಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಹಾಗೆ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಧೈರ್ಯವಾಗಿ ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ. ಈ ವ್ಯಕ್ತಿ ಥರ್ಡ್ ಪಾರ್ಟಿನ ಬಿಟ್ಬಿಡ್ತಾರ ಅಂತ ನಾನು ನೋಡೋದಕ್ಕೆ ಹೋದರೆ ಅವರು ಆಲ್ರೆಡಿ ಬಹಳಷ್ಟು ಅವ್ರ ಜೊತೆಗೆ ಸಂತೋಷವಾಗಿದ್ದಾರೆ. ನಿಮ್ಮ ನೆನಪು ಇವರಿಗೆ ಕಾಡ್ತಾ ಇದೆಯಾ ಅನ್ನುವಂತಹ ಒಂದು ಕ್ಲಾರಿಫಿಕೇಷನ್ಗೋಸ್ಕರ ಕಾರ್ಡ್ನ ನಾನು ತೆಗಿತೀನಿ. ನಿಮ್ಮ ನೆನಪು ಅವ್ರಿಗೆ ಕಾಡ್ತಾ ಇದೆಯಾ? ಇಲ್ಲಿ ಲವರ್ಸ್ ಕಾರ್ಡ್ ಬಂದಿದೆ. ಎಸ್, ಆಬ್ವಿಯಸ್ಲಿ ನೀವು ಯಾವ ರೀತಿ ಈ ವ್ಯಕ್ತಿಯನ್ನು ಥಿಂಕ್ ಮಾಡ್ತಾ ಇದ್ದೀರಿ, ಅವರು ಕೂಡ ಅದೇ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಆದರೆ ಸಂದರ್ಭ ಅವ್ರನ್ನ ಯಾವುದೋ ಒಂದು ರೀತಿ ಕಟ್ ಹಾಕಿದೆ ಅಂತ ಹೇಳಿ. ಸೊ ಬಹುಶಃ ಈ ವ್ಯಕ್ತಿ ಮತ್ತೆ ಕಂಟಿನ್ಯೂಟಿ ಮಾಡೋದಕ್ಕಾಗಿರ್ಬೋದು, ಅಥವಾ ಮತ್ತೆ ನಿಮ್ಮನ್ನು ಮ್ಯಾನಿಪುಲೇಷನ್ ಮಾಡ್ಬೋದು, ಮತ್ತು ನಿಮ್ಮ ಲೈಫಿಗೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಬರುವಂತಹ ಸಾಧ್ಯತೆ, ಅಥವಾ ಇವ್ರ ಕಡೆಯಿಂದ ಕಾಲ್, ಮೆಸೇಜ್ ಈ ರೀತಿ ಏನು ಬರ್ತಾನೆ ಇಲ್ಲ ಅಂತ ಅಂದರೂ ಕೂಡ ಬರುವ ಸಾಧ್ಯತೆ ಇದೆ. ಬಟ್ ಆದರೆ ನಾನು ನನ್ನ ಕಿವಿ ಮಾತಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಪೇಜ್ ನೋಡ್ತಾ ಇರೋದ್ರಿಂದ ಸರಿಯಾದ ರೀತಿಯಲ್ಲಿ ಈ ವ್ಯಕ್ತಿಯ ವಿಚಾರವಾಗಿ ನೀವು ರೀಡ್ ಮಾಡಬೇಕಾಗತ್ತೆ, ಓದಬೇಕಾಗತ್ತೆ. ಈ ವ್ಯಕ್ತಿ ಹೇಗೆ, ಯಾವ ಸಮಯಕ್ಕೆ ಹೆಂಗೆ ಬದಲಾಗ್ತಾರೆ, ಇವರು ಯಾವಾಗ ನನ್ನನ್ನು ಅವಾಯ್ಡ್ ಮಾಡ್ತಾರೆ, ಇವರು ಯಾವಾಗ ನನ್ನನ್ನು ಬ್ಲಾಕ್ ಮಾಡ್ತಾರೆ, ಇವರು ಯಾವ ಟೈಮಲ್ಲಿ ನನ್ನ ಜೊತೆಗೆ ಮಾತಾಡ್ತಾ ಇದ್ದಾರೆ, ಇವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ನಿಜವಾಗ್ಲೂ ಇಲ್ವಾ, ಅಥವಾ ಇವರು ಪ್ರಿಫರೆನ್ಸ್ ನನಗೆ ಕೊಡ್ತಾ ಇದ್ದಾರೆ ಅಥವಾ ಇಲ್ವಾ ಅನ್ನುವಂತಹ ರೀತಿಯಲ್ಲಿ ನೀವು ಇನ್ನೂ ಕೂಡ
ಓದಬೇಕಾಗತ್ತೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮತ್ತೆ ಈ ವ್ಯಕ್ತಿ ನಿಮಗೆ ಮೀಟ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಮೀಟ್ ಆದಾಗಲೂ ಕೂಡ ನೀವು ಯಾಮಾರುವಂಥದ್ದು ಬೇಡ. ನಿಮ್ಮ ಲೈಫಲ್ಲಿ ನೀವು ಸೆಕ್ಯೂರ್ಡ್ ಆಗಿ ನಿಮ್ಮ ಲೈಫ್ನ ಕಟ್ಕೊಳ್ಳಿ ಅನ್ನುವಂತಹ ಮಾತುಗಳನ್ನಂತೂ ನಾನು ಆಡಬಹುದು. ಓಕೆ, ಇಲ್ಲಿ ನೆಕ್ಸ್ಟ್ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಲವ್ ಯುವರ್ ಸೆಲ್ಫ್ ಫಸ್ಟ್. ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಮೇಕ್ಸ್ ಯು ಮೋರ್ ರೊಮ್ಯಾಂಟಿಕಲಿ ಅಟ್ರಾಕ್ಟಿವ್. ಫಸ್ಟು ನಿಮ್ಮನ್ನು ನೀವು ಪ್ರೀತಿಸಿ. ಫಸ್ಟು ನೀವು ಎಷ್ಟು ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು, ಆರೋಗ್ಯ ಸರಿ ಇಲ್ಲದೆ ಇರುವಂಥದ್ದು, ಏನೆಲ್ಲ ಇದು ಮಾಡ್ತಾ ಇದ್ದೀರಲ್ಲ, ನಿಮ್ಮ ಬಗ್ಗೆ ನೀವು ಗೆದ್ದುಳಿದ ರೀತಿ ಒಳಗಿಂದ ಕುಗ್ತಾ ಇದ್ದೀರಲ್ವಾ, ದಯವಿಟ್ಟು ಫಸ್ಟು ನಿಮ್ಮನ್ನು ನೀವು ರೆಡಿಯಾಗಿ. ನಾವು ಯಾವಾಗಲೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ರೆ ನಮ್ಮ ಹಿಂದೆ ಜನಗಳಿರ್ತಾರೋ ಹೊರತು ನೀವೇ ಒಂಥರ ಒಣಗಿದ ಮರದ ರೀತಿ ಇದ್ದರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ನೀವು ಅಟ್ರಾಕ್ಟ್ ಅನ್ಸಲ್ಲ. ನೀವು ಫಸ್ಟು ಪ್ರಕೃತಿಗಾಗಿರ್ಬಹುದು, ನಿಮ್ಗಾಗಿರ್ಬೋದು, ನಿಮ್ಮ ಮನೆಗಾಗಿರಬಹುದು, ಮನೆಯವ್ರಿಗಾಗಿರ್ಬಹುದು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ಗೆ ಫಸ್ಟು ನೀವು ಅಟ್ರಾಕ್ಟಿವ್ ರೀತಿ ಕಾಣಿಸ್ಕೊಳ್ಳಿ. ಯಾವಾಗಲೂ ಅಳೋದು, ಯಾವಾಗಲೂ ಕರೆಯೋದು, ಯಾವಾಗಲೂ ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡುವಂಥದ್ದು, ಯಾವಾಗಲೂ ಇದೇ ರೀತಿ ಇದ್ದಾಗ ಒಂದು ರೀತಿ ನಿಮ್ಮ ಸ್ಕಿನ್ಗಳನ್ನು ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಲೈಫ್ನ ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಟೈಮ್ನ ಹಾಳು ಮಾಡ್ಕೊಳ್ತಿದ್ರಿ. ಇಲ್ಲಿ ಅವ್ರು ಏನಾದ್ರು ನಿಮಗೋಸ್ಕರ ಕಳ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನೋ ವೇ, ಏನು ಕಳ್ಕೊಳ್ತಾ ಇಲ್ಲ. ಫಸ್ಟು ನಿಮಗೆ ನೀವು ಹೀಲ್ ಮಾಡ್ಕೊಳ್ಬೇಕಾಗತ್ತೆ, ನಿಮಗೆ ನೀವು ಟೈಮ್ ಕೊಟ್ಕೊಳ್ಬೇಕಾಗತ್ತೆ, ನಿಮಗೆ ನೀವು ಲವ್ ಮಾಡ್ಕೊಳ್ಬೇಕಾಗತ್ತೆ. ನಮಗೆ ನಾವೇ ಹೆಂಗೆ ಮೇಡಮ್ ಲವ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಫಸ್ಟು ನಿಮ್ಮಲ್ಲಿ ಏನು ಕೊರತೆ ಆಗ್ತಾ ಇದೆ, ನಿಮ್ಮಲ್ಲಿ ಊಟದ ಹಸಿವು ಯಾಕೆ ಆಗ್ತಾ ಇಲ್ಲ, ನಾನು ಯಾವ ಚಿಂತೆಗಳನ್ನು ಮಾಡೋದು ನಿಲ್ಲಿಸಬೇಕು, ಹಾಗೆ ಯಾವ ಟೈಮಿಗೆ ನಾನು ಕರೆಕ್ಟ್ ಟೈಮಿಗೆ ರೊಟೀನಲ್ಲಿ ಊಟ ಮಾಡ್ತಿದ್ದೀನಾ ಇಲ್ವಾ, ನನ್ನ ಮನೆ ಸುತ್ತ ನಾನು ಕ್ಲೀನಾಗಿ ಇಟ್ಟಿದ್ದೀನಾ, ಯಾಕೆ ನನಗೆ ನೆಗೆಟಿವಿಟಿನೇ ಆವರಿಸ್ಕೊಳ್ತಾ ಇದೆ, ಇದು ಎಲ್ಲನೂ ಕೂಡ ಏನು ಗೊತ್ತಾ, ಫಸ್ಟು ನಾವು ಡಿಸಿಪ್ಲೀನಾಗಿರೋದಿಲ್ಲ. ಡಿಸಿಪ್ಲೀನಾಗಿಲ್ಲದೆ ಇದ್ದಾಗ ಇದೆಲ್ಲನೂ ಕೂಡ ನಮ್ಮ ಹತ್ರ ಬರುತ್ತೆ. ಆಗ ನಿಮ್ಮ ಮೈಂಡು ಕೂಡ ಆಫ್ ಆಗುತ್ತೆ. ಸೊ ನೀವು ಒಂದಷ್ಟು ಹಸಿರು ಗಿಡಗಳನ್ನು ಮುಟ್ಟುವಂಥದ್ದು, ಹಸಿರು ತರಕಾರಿಗಳನ್ನು ತಿನ್ನುವಂಥದ್ದು, ಮಣ್ಣು ಮೇಲೆ ಓಡಾಡುವಂಥದ್ದು, ಇದೆಲ್ಲ ನಿಮ್ಮ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಮಾಡುತ್ತೆ. ಸೊ ಫಸ್ಟು ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಯಾರಿಗೆಲ್ಲ ಲವಲ್ಲಿ ಬ್ರೇಕಪ್ ಆಗಿದೆ, ಬಹಳಷ್ಟು ವರ್ಷಗಳಿಂದ ಚೆನ್ನಾಗಿದ್ವಿ, ಈಗ ಇದ್ದಕ್ಕಿದ್ದ ಹಾಗೆ ಥರ್ಡ್ ಪಾರ್ಟಿ ಎಂಟ್ರಿ ಕೊಟ್ಟಿದ್ದಾರೆ, ಸೊ ಹಾಗಾಗಿ ಅವರ ಸಂಬಂಧ ಬಹಳಷ್ಟು ದೂರವಾಗಿದೆ, ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರೋಸ್ ಕ್ವಾಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಹಾಕೊಳ್ಳೋದ್ರಿಂದ ಆ ಲವ್ ಏನಿದೆ, ಕಳೆದಿರುವಂತಹ ಪ್ರೀತಿ ಏನಿದೆ ಮತ್ತೆ ರೀಕನೆಕ್ಟ್ ಆಗುವಂತಹ ಸಾಧ್ಯತೆ ಇದೆ. ಯಾರಿಗೆಲ್ಲ ಬೇಕು ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಹೆಸರು ನಿಮ್ಮ ಹೆಸರು ಕೊಟ್ಟು ಹೀಲ್ ಮಾಡಿಸ್ಕೊಂಡು ಎನರ್ಜೈಸ್ ಮಾಡಿಸ್ಕೊಂಡು 11 ದಿನದ ಒಳಗಡೆ ಇದು ಎನರ್ಜೈಸ್ ಮಾಡಿ ಕಳಿಸುವಂಥದ್ದಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.